ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 6 ಭಾಗಾಕಾರ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಇವುಗಳ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿ. ಪ್ರಶ್ನೆ ನಂಬರ್ 1, 6/76. ಇಲ್ಲಿ 7 6ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು 6 1 6, 7ರಲ್ಲಿ 6 ಕಳೆದಾಗ 1 ಉಳಿಯಿತು. ಮುಂದಿನ ಸಂಖ್ಯೆ 6 ಕೆಳಗಿಳಿಸೋಣ. 16, 6ರ ಮಗ್ಗಿಯಲ್ಲಿ 16 ನೋಡೋಣ. 6 2 12, 6ರಲ್ಲಿ 2 ಕಳೆದಾಗ ಇಲ್ಲಿ 4 ಉಳಿಯಿತು. 1ರಲ್ಲಿ 1 ಕಳೆದಾಗ 0. ಇಲ್ಲಿ 6 ಭಾಜ್ಯ, 76 ಭಾಜಕ, 12 ಭಾಗಲಬ್ಧ ಮತ್ತು 4 ಶೇಷ. ಭಾಗಲಬ್ಧ 12, ಶೇಷ 4. ಮುಂದಿನ ಪ್ರಶ್ನೆ 8/93. ಇಲ್ಲಿ 9 8ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ನಾವು ಒಂದೇ ಅಂಕಿಯನ್ನು ತೆಗೆದುಕೊಳ್ಳೋಣ. 8 1 8, 9ರಲ್ಲಿ 8 ಕಳೆದಾಗ 1 ಉಳಿಯಿತು. ಮುಂದಿನ ಸಂಖ್ಯೆ 3. ಈಗ 8ರ ಮಗ್ಗಿಯಲ್ಲಿ 8 1 8, 13ರಲ್ಲಿ 8 ಕಳೆದಾಗ 5 ಉಳಿಯಿತು. ಇಲ್ಲಿ ಭಾಗಲಬ್ಧ 11, ಶೇಷ 5. ಭಾಗಲಬ್ಧ 11, ಶೇಷ 5. ಮೂರನೇ ಪ್ರಶ್ನೆ 5/345. ಇಲ್ಲಿ 3 5ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ಕೂಡ ತೆಗೆದುಕೊಳ್ಳಬೇಕು. 34, 5ರ ಮಗ್ಗಿಯಲ್ಲಿ 5 6 30, 4ರಲ್ಲಿ 0 ಕಳೆದಾಗ 4, 3ರಲ್ಲಿ 3 ಕಳೆದಾಗ 0. ಮುಂದಿನ ಸಂಖ್ಯೆ ಇಲ್ಲಿ 4 5ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 5ರ ಮಗ್ಗಿಯಲ್ಲಿ 5 9 45, 45ರಲ್ಲಿ 45 ಕಳೆದಾಗ 0. ಇಲ್ಲಿ ಭಾಗಲಬ್ಧ 69, ಶೇಷ ಯಾವುದೇ ಸಂಖ್ಯೆ ಉಳಿದಿಲ್ಲ, ಆದ್ದರಿಂದ 0. 69, ಶೇಷ 0. 4ನೇ ಪ್ರಶ್ನೆ 6/911. 9 6ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ 6 1 6, 9ರಲ್ಲಿ 6 ಕಳೆದಾಗ 3 ಉಳಿಯಿತು. 3 6ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 6ರ ಮಗ್ಗಿಯಲ್ಲಿ 6 5 30, 1ರಲ್ಲಿ 0 ಕಳೆದಾಗ 1, 3ರಲ್ಲಿ 3 ಕಳೆದಾಗ 0. ಮುಂದಿನ ಅಂಕಿ 1 ನಾವು ತೆಗೆದುಕೊಳ್ಳೋಣ. 6ರ ಮಗ್ಗಿಯಲ್ಲಿ 6 1 6, 11ರಲ್ಲಿ 6 ಕಳೆದಾಗ ಇಲ್ಲಿ 5 ಉಳಿಯಿತು. ಆದ್ದರಿಂದ ಭಾಗಲಬ್ಧ 151, ಶೇಷ 5. ಶೇಷ 5. 5ನೇ ಪ್ರಶ್ನೆ 8/9254. 9 8ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ 8 1 8, 9ರಲ್ಲಿ 8 ಕಳೆದಾಗ 1. ಮುಂದಿನ ಅಂಕಿ 2. 8ರ ಮಗ್ಗಿಯಲ್ಲಿ 8 1 8, 12ರಲ್ಲಿ 8 ಕಳೆದಾಗ 4 ಉಳಿಯಿತು. ಮುಂದಿನ ಸಂಖ್ಯೆ 5. 8 5 40, 5ರಲ್ಲಿ 0 ಕಳೆದಾಗ ಇಲ್ಲಿ 5 ಉಳಿಯಿತು. 4ರಲ್ಲಿ 4 ಕಳೆದಾಗ 0. ಮುಂದಿನ ಅಂಕಿ 4. 8 6 48. ಇಲ್ಲಿ 4ರಿಂದ 8 ಕಳೆಯಲು ಸಾಧ್ಯವಿಲ್ಲ, ನಾವು ಪಕ್ಕದಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ. 14ರಲ್ಲಿ 8 ಕಳೆದಾಗ 6 ಉಳಿಯಿತು. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 4ರಲ್ಲಿ 4 ಕಳೆದಾಗ 0. ಆದ್ದರಿಂದ ಭಾಗಲಬ್ಧ 1156, ಶೇಷ 6. 1156, ಶೇಷ 6. 6ನೇ ಪ್ರಶ್ನೆ 5/8374. ಇಲ್ಲಿ 5 1 5, 8ರಲ್ಲಿ 5 ಕಳೆದಾಗ 3 ಉಳಿಯಿತು. 3 5ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 5 6 30, ಇಲ್ಲಿ 3, 3ರಲ್ಲಿ 3 ಕಳೆದಾಗ 0. 3 5ಕ್ಕಿಂತ ಚಿಕ್ಕ ಸಂಖ್ಯೆ, ಆದ್ದರಿಂದ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 5 7 35, 7ರಲ್ಲಿ 5 ಕಳೆದಾಗ 2 ಉಳಿಯಿತು. ಮುಂದಿನ ಸಂಖ್ಯೆ 4. 5ರ ಮಗ್ಗಿಯಲ್ಲಿ 24 ಬರುವುದಿಲ್ಲ, ಇದಕ್ಕಿಂತ ಹಿಂದಿನ ಅಂಕಿಯನ್ನು ನೋಡೋಣ. 5 4 20,
24ರಲ್ಲಿ 20 ಕಳೆದಾಗ 4 ಉಳಿಯಿತು, ಇದು ಶೇಷ. ಭಾಗಲಬ್ಧ 1674, ಶೇಷ 4. 7ನೇ ಪ್ರಶ್ನೆ, 5 ಭಾಗಿಸು 2437. ಇಲ್ಲಿ 2 5ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು 2 ಅಂಕಿಯನ್ನು ತೆಗೆದುಕೊಳ್ಳೋಣ. 5ರ ಮಗ್ಗಿಯಲ್ಲಿ 5 4 20, 4ರಲ್ಲಿ 0 ಕಳೆದಾಗ 4, 2ರಲ್ಲಿ 2 ಕಳೆದರೆ 0. 4 5ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಮುಂದಿನ ಅಂಕಿಯನ್ನು ತೆಗೆದುಕೊಳ್ಳೋಣ. 5ರ ಮಗ್ಗಿಯಲ್ಲಿ 43 ಬರುವುದಿಲ್ಲ, ಇದಕ್ಕಿಂತ ಹಿಂದಿನ ಸಂಖ್ಯೆ. 5 8 40, ಇಲ್ಲಿ 3 ಉಳಿಯಿತು, 4ರಲ್ಲಿ 4 ಕಳೆದಾಗ 0. ಮುಂದಿನ ಅಂಕಿ 7. 5ರ ಮಗ್ಗಿಯಲ್ಲಿ 37 ಕೂಡ ಬರುವುದಿಲ್ಲ, ಇದಕ್ಕಿಂತ ಹಿಂದಿನ ಸಂಖ್ಯೆಯನ್ನು ನೋಡೋಣ. 5 7 35, 7ರಲ್ಲಿ 5 ಕಳೆದಾಗ 2, 3ರಲ್ಲಿ 3 ಕಳೆದಾಗ 0. ಇಲ್ಲಿ ಶೇಷ 2. ಭಾಗಲಬ್ಧ 487, ಭಾಗಲಬ್ಧ 487, ಶೇಷ 2. 8ನೇ ಪ್ರಶ್ನೆ, 7 ಭಾಗಿಸು 6218. 6 7ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಈ 2 ಅಂಕಿಗಳನ್ನು ತೆಗೆದುಕೊಳ್ಳೋಣ. 62. 7 8 56, ಇಲ್ಲಿ 2ರಿಂದ 6 ಕಳೆಯಲು ಸಾಧ್ಯವಿಲ್ಲ, ಆದ್ದರಿಂದ ನಾವು ಪಕ್ಕದಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ. 12, 12ರಲ್ಲಿ 6 ಕಳೆದಾಗ 6 ಉಳಿಯಿತು. ಇಲ್ಲಿ ಒಂದು ಅಂಕಿಯನ್ನು ನಾವು ಪಕ್ಕದ ಸಂಖ್ಯೆಗೆ ನೀಡಿದ್ದರಿಂದ 5ರಲ್ಲಿ 5 ಕಳೆದಾಗ 0. ಮುಂದಿನ ಅಂಕಿ 1. ಈಗ 7ರ ಮಗ್ಗಿಯಲ್ಲಿ 7 8 56, ಇಲ್ಲಿ 7 9 63, ಆದ್ದರಿಂದ ನಾವು 7 8 56 ತೆಗೆದುಕೊಂಡಿದ್ದೇವೆ. 11ರಲ್ಲಿ 6 ಕಳೆದಾಗ 5 ಉಳಿಯಿತು, 5ರಲ್ಲಿ 5 ಕಳೆದಾಗ 0. ಮುಂದಿನ ಅಂಕಿ 8. 7 8 56, 8ರಲ್ಲಿ 6 ಕಳೆದಾಗ 2, 5ರಲ್ಲಿ 5 ಕಳೆದಾಗ 0. ಶೇಷ 2. ಭಾಗಲಬ್ಧ 888, ಭಾಗಲಬ್ಧ 888, ಶೇಷ 2. 9ನೇ ಪ್ರಶ್ನೆ, 6 ಭಾಗಿಸು 3452. 3 6ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಈ 2 ಅಂಕಿಗಳನ್ನು ತೆಗೆದುಕೊಳ್ಳೋಣ. 6ರ ಮಗ್ಗಿಯಲ್ಲಿ 6 5 30, ಇಲ್ಲಿ 4 ಉಳಿಯಿತು, 3ರಲ್ಲಿ 3 ಕಳೆದಾಗ 0. ಮುಂದಿನ ಸಂಖ್ಯೆ 5 ತೆಗೆದುಕೊಳ್ಳೋಣ. 6 7 42, 5ರಲ್ಲಿ 2 ಕಳೆದಾಗ 3, 4ರಲ್ಲಿ 4 ಕಳೆದಾಗ 0. ಮುಂದಿನ ಅಂಕಿ 2 ತೆಗೆದುಕೊಳ್ಳೋಣ. 6ರ ಮಗ್ಗಿಯಲ್ಲಿ 6 5 30, ಇಲ್ಲಿ 2ರಲ್ಲಿ 0 ಕಳೆದಾಗ 2, 3ರಲ್ಲಿ 3 ಕಳೆದಾಗ 0. ಶೇಷ 2. ಭಾಗಲಬ್ಧ 575, ಭಾಗಲಬ್ಧ 575, ಶೇಷ 2. 10ನೇ ಪ್ರಶ್ನೆ, 8 ಭಾಗಿಸು 5715. ಇಲ್ಲಿ 5 8ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಈ 2 ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 8ರ ಮಗ್ಗಿಯಲ್ಲಿ 8 7 56, 7ರಲ್ಲಿ 6 ಕಳೆದಾಗ 1 ಉಳಿಯಿತು, 5ರಲ್ಲಿ 5 ಕಳೆದಾಗ 0. 1 8ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಮುಂದಿನ ಅಂಕಿಯನ್ನು ತೆಗೆದುಕೊಳ್ಳೋಣ. 11, 8 1 8, 11ರಲ್ಲಿ 8 ಕಳೆದಾಗ 3 ಉಳಿಯಿತು. ಮುಂದಿನ ಸಂಖ್ಯೆ 5 ನಾವು ತೆಗೆದುಕೊಳ್ಳೋಣ. 8ರ ಮಗ್ಗಿಯಲ್ಲಿ 8 4 32, 5ರಲ್ಲಿ 2 ಕಳೆದಾಗ 3, 3ರಲ್ಲಿ 3 ಕಳೆದಾಗ 0. ಶೇಷ 3. ಭಾಗಲಬ್ಧ 714, ಭಾಗಲಬ್ಧ 714, ಶೇಷ 3. 11ನೇ ಪ್ರಶ್ನೆ, 4 ಭಾಗಿಸು 2375. ಇಲ್ಲಿ 2 4ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಈ 2 ಅಂಕಿಗಳನ್ನು ತೆಗೆದುಕೊಳ್ಳೋಣ. 4ರ ಮಗ್ಗಿಯಲ್ಲಿ 4 5 20, ಇಲ್ಲಿ 3 ಉಳಿಯಿತು, 2ರಲ್ಲಿ 2 ಕಳೆದಾಗ 0. 3 4ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 4 8 36, 7ರಲ್ಲಿ 6 ಕಳೆದಾಗ 1, 3ರಲ್ಲಿ 3 ಕಳೆದಾಗ 0. ಮುಂದಿನ ಅಂಕಿ 5 ತೆಗೆದುಕೊಳ್ಳೋಣ. 4ರ ಮಗ್ಗಿಯಲ್ಲಿ 4 3 12, 15ರಲ್ಲಿ 12 ಕಳೆದಾಗ 3 ಉಳಿಯಿತು, ಶೇಷ 3. ಭಾಗಲಬ್ಧ 583, ಭಾಗಲಬ್ಧ 583, ಶೇಷ
3. 12ನೇ ಪ್ರಶ್ನೆ 7 ಭಾಗಿಸು 4238. ಇಲ್ಲಿ 4 7ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು 2 ಅಂಕಿಯನ್ನು ತೆಗೆದುಕೊಳ್ಳೋಣ. 7ರ ಮಗ್ಗಿಯಲ್ಲಿ 7 6 42. 42ರಲ್ಲಿ 42 ಕಳೆದಾಗ 0. 3 ಕೆಳಗಿಳಿಸಿಕೊಳ್ಳೋಣ. 3 7ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು 8 ಕೂಡ ಇಲ್ಲಿ ಕೆಳಗಿರಿಸಬೇಕು. ಆದ್ದರಿಂದ ಇಲ್ಲಿ ನಾವು ಭಾಗಲಬ್ಧದಲ್ಲಿ ಒಂದು 0 ಕೊಡೋಣ. 8. 7ರ ಮಗ್ಗಿಯಲ್ಲಿ 7 5 35. 8ರಲ್ಲಿ 5 ಕಳೆದಾಗ 3. 3ರಲ್ಲಿ 3 ಕಳೆದಾಗ 0. ಶೇಷ 3. ಭಾಗಲಬ್ಧ 605. ಭಾಗಲಬ್ಧ 605. ಶೇಷ 3. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 6.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.